ನೋಂದಣಿ ಆದಂತಹ ಕ್ರಯಪತ್ರವನ್ನು ಕ್ಯಾನ್ಸಲ್ ಮಾಡಿಸಬಹುದೇ ಅಂದರೆ ಹೌದು, ಕ್ಯಾನ್ಸಲ್ ಮಾಡಿಸ್ಬೋದು. ಆದರೆ ಅಷ್ಟು ಸುಲಭವಾಗಿ ಕ್ಯಾನ್ಸಲ್ ಮಾಡಿಸೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ. ಯಾವ ವ್ಯಕ್ತಿ ಒಬ್ಬ ಬೈಯರ್ ಏನಿರ್ತದೆ ಅವರು ನಿಮಗೆ ಸೆಲ್ಲರ್ಗೆ ಮೋಸ ಮಾಡಿ ಅಥವಾ ಫೋರ್ಸ್ಫುಲಿ ಮಾಡಿ ಅಥವಾ ಫ್ರಾಡ್ ಮಾಡಿ ನಿಮಗೆ ಏನಾದ್ರು ಒಂದು ಕ್ರಯಪತ್ರನ ಬರ್ಸ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ನ್ಯಾಯಾಲಯದ ಮುಖಾಂತರ ಒಂದು ದಾವೆನ ಹೂಡಿ ಕ್ಯಾನ್ಸಲೇಷನ್ನ ಕೇಳ್ಬೋದು. ನಿಮಗೆ ನಿಜವಾಗ್ಲೂ ಮೋಸ ಆಗಿದೆ, ಫೋರ್ಸ್ಫುಲಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನು ಸೇಲ್ ಡೀಡ್ ಆಗಿದೆ ಅದಕ್ಕೆ ಕ್ಯಾನ್ಸಲೇಷನ್ ಕೇಳ್ಬೋದು ಸ್ನೇಹಿತರೆ. ಅಥವಾ ಇಬ್ಬರು ಪಾರ್ಟಿಗಳು ಒಪ್ಕೊಂಡ್ರೆ, ಯಾರು ಬೈಯರ್ ಯಾರಿರ್ತಾರೆ ಒಬ್ಬ ಸೆಲ್ಲರ್ ಯಾರಿರ್ತಾರೆ ಇಬ್ಬರೂ ಸಹ ಸೇರಿ ಒಪ್ಕೊಂಡ್ರೆ ಏನಿದೆ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲವಾದರೆ ಡೈರೆಕ್ಟಾಗಿ ನೀವು ಕೋರ್ಟ್ ಮುಖಾಂತರನೇ ಒಂದು ಕ್ಯಾನ್ಸಲೇಷನ್ಗೆ ಕೇಸ್ ಹಾಕಬೇಕಾಗತ್ತೆ. ಬಟ್ ಎಲ್ಲ ಪ್ರಕರಣದಲ್ಲೂ ಸಹ ಸೇಲ್ ಡೀಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ನಿಜವಾಗ್ಲೂ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿರಬೇಕು. ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ಸೇಲ್ ಡೀಡ್ ಸಮಯದಲ್ಲಿ 20 ಲಕ್ಷ ರೂಪಾಯಿನೋ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರ್ತಾನೆ, ಆ ಚೆಕ್ ಬೌನ್ಸ್ ಆಗಿರುತ್ತೆ, ದುಡ್ಡು ಎನ್ಕೇಶ್ ಆಗಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಈ ರೀತಿಯಾಗಿ ಚೆಕ್ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ, ನಂಗೆ ದುಡ್ಡು ಬಂದಿಲ್ಲ, ಮೋಸ ಮಾಡಿದ್ದಾರೆ ಅಂತ ಹೇಳಿ ಬೇಕಾದ್ರೆ ಒಂದು ಸಿವಿಲ್ ಸೂಟನ್ನು ಹಾಕ್ಬೋದು. ಬೇಕಾದ್ರೆ ಮೋಸ ಮಾಡಿರೋದಕ್ಕೆ ಒಂದು ಕ್ರಿಮಿನಲ್ ಸೂಟನ್ನು ಹಾಕ್ಬೋದು. ಬೇಕು ಅಂದರೆ ರಿಕವರಿ ಮಾಡ್ಕೋಬೇಕು ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 138 ಪ್ರಕಾರವಾಗಿ ಒಂದು ಚೆಕ್ ಬೌನ್ಸ್ ಕೇಸ್ನಾಗ ಹಾಕ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು. ನೋಂದಣಿ ಆದಂತಹ ಕ್ರಯಪತ್ರವನ್ನು ಕ್ಯಾನ್ಸಲ್ ಮಾಡಿಸಬಹುದೇ ಅಂದರೆ ಹೌದು, ಕ್ಯಾನ್ಸಲ್ ಮಾಡಿಸ್ಬೋದು. ಆದರೆ ಅಷ್ಟು ಸುಲಭವಾಗಿ ಕ್ಯಾನ್ಸಲ್ ಮಾಡಿಸೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ. ಯಾವ ವ್ಯಕ್ತಿ ಒಬ್ಬ ಬೈಯರ್ ಏನಿರ್ತದೆ ಅವರು ನಿಮಗೆ ಸೆಲ್ಲರ್ಗೆ ಮೋಸ ಮಾಡಿ ಅಥವಾ ಫೋರ್ಸ್ಫುಲಿ ಮಾಡಿ ಅಥವಾ ಫ್ರಾಡ್ ಮಾಡಿ ನಿಮಗೆ ಏನಾದ್ರು ಒಂದು ಕ್ರಯಪತ್ರನ ಬರ್ಸ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ನ್ಯಾಯಾಲಯದ ಮುಖಾಂತರ ಒಂದು ದಾವೆನ ಹೂಡಿ ಕ್ಯಾನ್ಸಲೇಷನ್ನ ಕೇಳ್ಬೋದು. ನಿಮಗೆ ನಿಜವಾಗ್ಲೂ ಮೋಸ ಆಗಿದೆ, ಫೋರ್ಸ್ಫುಲಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನು ಸೇಲ್ ಡೀಡ್ ಆಗಿದೆ ಅದಕ್ಕೆ ಕ್ಯಾನ್ಸಲೇಷನ್ ಕೇಳ್ಬೋದು ಸ್ನೇಹಿತರೆ. ಅಥವಾ ಇಬ್ಬರು ಪಾರ್ಟಿಗಳು ಒಪ್ಕೊಂಡ್ರೆ, ಯಾರು ಬೈಯರ್ ಯಾರಿರ್ತಾರೆ ಒಬ್ಬ ಸೆಲ್ಲರ್ ಯಾರಿರ್ತಾರೆ ಇಬ್ಬರೂ ಸಹ ಸೇರಿ ಒಪ್ಕೊಂಡ್ರೆ ಏನಿದೆ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲವಾದರೆ ಡೈರೆಕ್ಟಾಗಿ ನೀವು ಕೋರ್ಟ್ ಮುಖಾಂತರನೇ ಒಂದು ಕ್ಯಾನ್ಸಲೇಷನ್ಗೆ ಕೇಸ್ ಹಾಕಬೇಕಾಗತ್ತೆ. ಬಟ್ ಎಲ್ಲ ಪ್ರಕರಣದಲ್ಲೂ ಸಹ ಸೇಲ್ ಡೀಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ನಿಜವಾಗ್ಲೂ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿರಬೇಕು. ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ಸೇಲ್ ಡೀಡ್ ಸಮಯದಲ್ಲಿ 20 ಲಕ್ಷ ರೂಪಾಯಿನೋ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರ್ತಾನೆ, ಆ ಚೆಕ್ ಬೌನ್ಸ್ ಆಗಿರುತ್ತೆ, ದುಡ್ಡು ಎನ್ಕೇಶ್ ಆಗಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಈ ರೀತಿಯಾಗಿ ಚೆಕ್ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ, ನಂಗೆ ದುಡ್ಡು ಬಂದಿಲ್ಲ, ಮೋಸ ಮಾಡಿದ್ದಾರೆ ಅಂತ ಹೇಳಿ ಬೇಕಾದ್ರೆ ಒಂದು ಸಿವಿಲ್ ಸೂಟನ್ನು ಹಾಕ್ಬೋದು. ಬೇಕಾದ್ರೆ ಮೋಸ ಮಾಡಿರೋದಕ್ಕೆ ಒಂದು ಕ್ರಿಮಿನಲ್ ಸೂಟನ್ನು ಹಾಕ್ಬೋದು. ಬೇಕು ಅಂದರೆ ರಿಕವರಿ ಮಾಡ್ಕೋಬೇಕು ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 138 ಪ್ರಕಾರವಾಗಿ ಒಂದು ಚೆಕ್ ಬೌನ್ಸ್ ಕೇಸ್ನಾಗ ಹಾಕ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.